ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಪೂಜೆ ಮಾಡಬೇಕು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ನಮ್ಮ ಮನೇಲಿ ಇವತ್ತು ಹಬ್ಬ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ನಾವು ಇವತ್ತು ಏನೆಲ್ಲ ಮಾಡ್ತೀವಿ ಅಂತ ನೀವು ತಿಳ್ಕೊಬೇಕು ಅಂತಂದರೆ ನಾನು ಮಾಡುವಂಥ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಮುಡುಕ್ತೆರೆ ತೇರು ಆಯ್ತಲ್ವ ಮೊನ್ನೆ, ಅದು ತೆಪ್ತೇರು ಹಬ್ಬನ ನಾವು ಮಾಡೋದು ಇವತ್ತು. ಸೊ ಅದಕ್ಕೋಸ್ಕರ ಇವತ್ತು ಮುತ್ತೈದೆಯರ ಪೂಜೆ ಇರುತ್ತೆ ನಮ್ಮ ಮನೆಯಲ್ಲಿ. ಅದರದ್ದೇ ಸ್ಪೆಷಲ್ಲು. ಸೊ ಮೊನ್ನೆ ಶುಕ್ರವಾರ ತೇರಾಗಿರೋದು, ಇವತ್ತು ಸೋಮವಾರ ತೆಪ್ತೇರು ಮಾಡೋದು ನಾವು. ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ನೆಂಟರೆಲ್ಲ ಬರ್ತಾರೆ, ಪೂಜೆ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಏನೆಲ್ಲ ಆಗುತ್ತೆ, ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಪಾಯಸ, ಇದು ತರಕಾರಿ ಕೂಟು, ಬಟಾಣಿ ಮತ್ತು ತರಕಾರಿ ಮಿಕ್ಸ್ ತರಕಾರಿ ಹಾಕಿ ಕೂಟ್ ಮಾಡಿರೋದು. ಇದು ರೈಸ್, ಇದು ಸಾಂಬಾರ್, ಇದು ಹೆಸರು ಕೋಸ್ಮುರಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಲ್ಲ, ಇಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ಇದು ಮಸಾಲೆ ಮಜ್ಜಿಗೆ, ಸಂಡಿಗೆ, ಇದು ಹಪ್ಪಳಗಳು. ಇದು ಉದ್ದಿನ ಹಪ್ಪಳ ಕಾಣಿಸ್ತಿದೆ, ಉದ್ದಿನ ಹಪ್ಪಳ, ಅಕ್ಕಿ ಹಪ್ಪಳ, ಮತ್ತು ಇದು ಸೆಕಪ್ಪಳ. ನಾನು ಕ್ಲೀನಿಂಗ್ ಟೈಮಲ್ಲಿ ಒಂದು ಬ್ಲಾಗ್ ಹಾಕಿದ್ನಲ್ವ, ಅದರಲ್ಲಿ ಹಾಕಿದ್ದೆ ಎಲ್ಲ, ಅದು ಇದು ಸೆಕಪ್ಪಳ ಕಾಣಿಸ್ತಿದ್ದೇನೋ. ಸೊ ಇಷ್ಟೆಲ್ಲ ವೆರೈಟಿ ಅಡುಗೆ ರೆಡಿಯಾಗಿದೆ. ಇವಾಗ ನಾನು ಫ್ರೆಶ್ ಅಪ್ ಆಗಲಿಕ್ಕೆ ಹೋಗಬೇಕು. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡೋದು. ಮುತ್ತೈದೆಯರಿಗೆ ಕೊಡೋದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಮತ್ತು ಬ್ಲೌಸ್ ಪೀಸು, ಎಲೆ ಅಡಿಕೆ, ಬಳೆ ಎಲ್ಲದನ್ನು ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಹೆಸರು ಬೇಳೆ ಮತ್ತು ಕಜ್ಜಾಯ ಕೊಡಬೇಕು. ಹಾಗೆ ಪಾನಕ ಮತ್ತು ಮಜ್ಜಿಗೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಂಕುಮಕ್ಕೆ ಬಂದಾಗ ಅವರಿಗೆ ಕೊಡಬೇಕು. ಪೂಜೆಗೆಲ್ಲ ರೆಡಿ ಇಟ್ಕೊಂಡಿದ್ದೀನಿ, ಪೂಜೆ ಮಾಡಬೇಕು. ಸೊ ನೈವೇದ್ಯ ಕೂಡ ರೆಡಿಯಾಗಿದೆ.
ಪೂಜೆ ಎಲ್ಲ ಮುಗೀತು. ಇವಾಗ ಮುತ್ತೈದೆಯರ ಪೂಜೆ ಮಾಡೋಣ ಅಂಥೇಳಿ 5 ಜನ ಮುತ್ತೈದೆಯರನ್ನು ನಿಲ್ಲಿಸಿದ್ದೀನಿ. ಫಸ್ಟು ಅವರ ಕೆನ್ನೆಗೆ ಅರಿಶಿಣನ ಹಚ್ಚಿ ಕುಂಕುಮ ಇಟ್ಟು ಅವ್ರಿಗೆ ಹೂವನ್ನು ಕೊಟ್ಟು ಹಾಗೆ ತಾಳಿಗೆ ಅರಿಶಿಣ ಕುಂಕುಮ ಇಟ್ಬಿಟ್ಟು ಫಸ್ಟು 5 ಜನಕ್ಕೂ ಕುಂಕುಮ ಕೊಟ್ಬಿಡೋದು. ಅದಾಗಿದ್ಮೇಲೆ ಕಾಲಿಗೆ ಹೂವು ನೀರು ಹಾಕಿ ವಿಭೂತಿ ಹಚ್ಚಿ ಅರಿಶಿಣ ಕುಂಕುಮ ಹೂವು ಹಾಕಿ ಅಕ್ಷತೆ ಹಾಕಿ ಪೂಜೆನ ಮಾಡುವಂಥದ್ದು ಫಸ್ಟ್. ಜನ ಮುತ್ತೈದೆಯರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವಾಗ 5 ಜನರ ಕೈಗೆ ತಾಂಬೂಲನ ಕೊಟ್ಟು ಜೊತೆಗೆ ಅಕ್ಷತೆ ಕೂಡ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ರೆ ಪೂಜೆ ಮುಗಿಯುತ್ತೆ. ಹಾಗೆ ಅವರು ಒಂದು ಹೊತ್ತು ಅಂತ ಹೇಳಿದ್ರೆ ಉಪವಾಸ ಇರ್ತಾರೆ. ಸೊ ಅವರಿಗೆ ನಾವು ಮಜ್ಜಿಗೆ ಮತ್ತು ಪಾನಕನ ಕೊಟ್ಟು ಒಂದೊತ್ತು ಬಿಡಿಸೋದು, ಅಂದರೆ ಉಪವಾಸನ ನಿಲ್ಲಿಸೋದು ಅಂತ ಹೇಳಿ ಮಜ್ಜಿಗೆ ಮತ್ತು ಪಾನಕನ ಕೊಡಬೇಕು. ಕೊಟ್ಬಿಟ್ಟು ಆನಂತರ ನಾವು ಊಟಕ್ಕೆ ಕೂರಿಸ್ಬೋದು. ಪೂಜೆ ಮುಗಿಸ್ಕೊಂಡಾದ್ಮೇಲೆ ಎಲ್ಲರಿಗೂ ಕೂಡ ಊಟಕ್ಕೆ ಬಡಿಸ್ಬೋದು. ಹಾಗೆ ಅವ್ರನ್ನೂ ಕೂಡ ಊಟಕ್ಕೆ ಕೂರಿಸ್ಬೋದು. ನಮ್ಮ ಕಡೆ ಅಂದರೆ ನಮ್ಮೂರಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಮುಡುಕ್ತೆರೆ ಜಾತ್ರೆ ಇರೋದು ಹೆಣ್ಮಕ್ಳಿಗೆ ಹಬ್ಬ, ಅಂದರೆ ಮನೆ ಮಗಳಿಗೆ ಇದು ಹಬ್ಬ. ನಾವು ಗಂಡು ಮಕ್ಕಳು ಅಥವಾ ಸೊಸೆಯರೇನಿದ್ದೀವಿ ನಾವು ಈ ಟೈಮಲ್ಲಿ ಬೆಟ್ಟವನ್ನು ಹತ್ತೋ ಹಾಗಿಲ್ಲ ಅಂತ ಹೇಳಿದ್ರೆ ಗಜಪಟ ಆರಿಸೋದು ಅಂತ ಹೇಳಿ ಹೇಳ್ತಾರೆ. ಆ ಜಾತ್ರೆ ಶುರುವಾಗೋಕ್ಕಿಂತ ಮುಂಚೆ ಒಂದು 10 ದಿನ 12 ದಿನ ಅಂತನೇನೋ ಗಜಪಟ ಆರಿಸ್ತಾರೆ ಅಲ್ಲಿ ಮೇಲ್ಗಡೆ. ಆ ಟೈಮಿಂದ ನಾವು ಇನ್ನು 3 ತಿಂಗಳು ಬೆಟ್ಟದ ಮೇಲ್ಗಡೆಗೆ ಹತ್ತೋ ಹಾಗಿಲ್ಲ. ಅಂದರೆ ಏನು ಸ್ಟೋರಿ ಅಂತ ಹೇಳಿದ್ರೆ ನಮ್ಮ ಅತ್ತೆಯವರೆಲ್ಲ ಹೇಳ್ಕೊಟ್ಟಿರೋದು ನಮಗೆ, ನಮ್ಮ ಮಾವ ಅವರೆಲ್ಲ ಹೇಳ್ತಿರ್ತಾರೆ. ಯಾಕೆ ಅಂತ ಕೇಳಿದ್ರೆ, ಅಂದರೆ ಹೆಣ್ಮಗಳು ಮೊದಲಲ್ಲಿ ಎಲೆ ಅಡಿಕೆ ಅರಿಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಇಟ್ಕೊಂಡು ನಮ್ಮೂರಲ್ಲಿ ತೇರಾಗೋಗುತ್ತೆ ಬೇಗ ಹೋಗಬೇಕು ಅಂತ ಹೇಳಿ ನಡ್ಕೊಂಡು ಬರ್ತಾ ಇದ್ರಂತೆ. ಆದರೆ ಗಂಡು ಮಗ ಸೊಸೆ ಅವರೇನಿರ್ತಾರೆ ಅವರು ಗಾಡಿ ತುಂಬ ಎಲ್ಲದನ್ನು ತುಂಬಿಕೊಂಡು, ಅಂದರೆ ಅಡುಗೆ ಸಾಮಾನುಗಳಾಗಿರ್ಬೋದು, ಸೌದೆ ಆಗಿರ್ಬೋದು, ಪಾತ್ರೆಗಳಾಗಿರ್ಬೋದು ಎಲ್ಲದನ್ನು ಗಾಡಿ ತುಂಬ ತುಂಬಿಕೊಂಡು ಅವರು ಗಾಡಿಯಲ್ಲಿ ಹೋಗ್ತಾ ಇದ್ರಂತೆ. ಆಗ
ನಿಲ್ಲಿಸ್ಬಿಟ್ಟು ಹೇಳಿದ್ಲಂತೆ, ಮೊದಲ ಪೂಜೆ ಹೆಣ್ಮಕ್ಳಿಗೆ ಅಂದರೆ ನಡ್ಕೊಂಡು ಬರ್ತಾಯಿರೋ ನನ್ನ ಮಗಳಿಗೆ ಫಸ್ಟು ಪೂಜೆ, ಮಗ ಸೊಸೆ ಆ ನಂತರ ಪೂಜೆ ಆಗಲಿ ಅಂತ ಹೇಳಿದ್ರಂತೆ. ಆ ಟೈಮಿಂದ ಈಗ ನಾವು ಬೆಟ್ಟನ ಹತ್ತೋಂಗಿಲ್ಲ. ಮನೆ ಹೆಣ್ಮಕ್ಳು ಯಾರು ಬಂದಿರ್ತಾರೆ ಅವರು ಮೇಲ್ಗಡೆ ಹೋಗಿ ಪೂಜೆ ಮಾಡ್ಕೊಂಬರ್ಬೋದು, ನಾವು ಹೋಗೋಂಗಿಲ್ಲ ಇನ್ನು 3 ತಿಂಗಳ ತನಕ. ಅಂದರೆ 3 ತಿಂಗಳಾದಮೇಲೆ ಪರ್ವತ ಪರುಷೆ ಅಂತ ಹೇಳಿ ಮಾಡ್ತಾರೆ, ಆ ಟೈಮಿಂದ ನಾವು ಬೆಟ್ಟನ ಹತ್ಬೋದು. ಈ ಹಬ್ಬ ಆ್ಯಕ್ಚುಲಿ ಹೆಣ್ಮಕ್ಳಿಗಿರೋದು. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹಾಕ್ಕೊಡೋಣ ಅಂತ ಅಂದ್ಕೊಂಡ್ವಿ ನಾನು ಭಾರತಿ. ಸೊ ಯಾರು ಊಟ ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ. 12:30 ಆಗಿತ್ತು. ಸೊ ಇಷ್ಟು ಬೇಗ ಊಟ ಬೇಡ ಅಂತ ಹೇಳಿ ಎಲ್ಲರೂ ಹೇಳ್ತಾಯಿದ್ರು. ಎಲ್ಲರೂ ತಿಂಡಿ ತಿಂದಿದ್ರು, ನಾನು ಅತ್ತೆ ಇಬ್ಬರು ಮಾತ್ರ ತಿಂದಿರಲಿಲ್ಲ. ಹಾಗಾಗಿ ಎಲ್ಲರೂ ಇಷ್ಟು ಬೇಗ ಊಟ ಬೇಡ ಅಂತ ಹೇಳಿ ಹೇಳಿದ್ರು. ಹ್ಞೂ ಬನ್ನಿ ಕೊಡ್ತೀವಿ, ಬನ್ನಿ ಕುಂಕುಮ ಕೊಡ್ತೀವಿ. ಯಾರು ಬಂದಿಲ್ಲ. ಅತ್ತೆ ಮತ್ತು ನಮ್ಮ ಚಿಕ್ಕಮ್ಮ ಅವರು ಬಂದಿದ್ರಲ್ಲ, ಭಾರತಿಯವರ ಅಮ್ಮನೂ ಚಿಕ್ಕಮ್ಮನೂ, ಅವರಿಗೆ ಊಟಕ್ಕೆ ಹಾಕ್ಕೊಟ್ವಿ. ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಜನ ಕುಂಕುಮಕ್ಕೆ ಅಂತ ಹೇಳಿ ಬಂದರು. ಸರಿ ಅಂತೇಳಿ ಅವ್ರಿಗೆಲ್ಲ ಕುಂಕುಮನ ಕೊಟ್ಟು ಎಲ್ಲರನ್ನೂ ಊಟ ಮಾಡಿ ಅಂತ ಹೇಳಿದ್ವಿ. ಸೊ ಎಲ್ಲರ ಮನೇಲೂ ಊಟ ಮಾಡೋಕ್ಕಾಗಲ್ಲಲ್ವ, ಊಟ ಆಯಿತು ಅಂತ ಹೇಳ್ಬಿಟ್ಟು ಅರ್ಶಿನ ಕುಂಕುಮ ತೊಗೊಂಡ್ರು. ಶೋಭಾ ಅದೇ ಪಾಪು ಹುಷಾರಿಲ್ವಲ್ಲಕ್ಕ, ಹಿಂಗ್ ಬಂದ್ರೆ ಅವಳು ಬಸ್ಸಲ್ಲಿ ಬರಕ್ ಆಗಲ್ಲ, ಗಾಡಿಯಲ್ಲಿ ಬರಕ ಪ್ರಕಾಶನ್ ಕೆಲಸ, ಅದಕ್ಕೆ ನೋಡೋಣ ಅಂತ. ರೇಖನ್ ಡ್ಯೂಟಿ ಇವಾಗ್ಲೂ ರಜಾ ಹಾಕಲ್ಲ, ಅದಕ್ಕೆ ಪುನಃ ರಜೆ ಹಾಕಕ್ಕಾಗಲ್ಲ. ಸಣ್ಣ ಹೋಗೋಗ್ಬಿಟ್ಟು ಸುಮ್ಮನೆ ಅಲ್ಲಿ ಎಲ್ಲರೂ ಕೂಡ ರೇಖಾ ಶೋಭಾ ಬಂದಿಲ್ವಾ, ಅಪ್ಪ ಬಂದಿಲ್ವಾ ಅಂತೆಲ್ಲ ಹೇಳಿ ಕೇಳ್ತಾಯಿದ್ರು. ಸೊ ಅವ್ರವ್ರದ್ದೇ ಅದು ಬ್ಯುಸಿ ಲೈಫಲ್ಲಿ ಇರುತ್ತೆ, ಏನಾದರೂ ಒಂದೊಂದು ಪ್ರಾಬ್ಲಮ್, ಹಂಗಾಗಿ ಬಂದಿರಲಿಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಇವತ್ತು ನಮ್ಮ ಮನೆಗೆ ಯಾರೇ ಬರಲಿ ಮುತ್ತೈದೆಯರು ಎಲ್ಲರಿಗೂ ಕೂಡ ಅರಿಶಿನ ಕುಂಕುಮವನ್ನು ಕೊಡಬೇಕು. ಸೊ ಅದನ್ನು ನಾವು ಫಾಲೋ ಮಾಡ್ಕೊಂಡು ಬಂದಿರ್ತೀವಿ. ಕೆಲವರು ಊಟ ಮಾಡ್ತಾರೆ, ಕೆಲವರು ಅಂದರೆ ನಮ್ಮದೇ ರಿಲೇಷನ್ಸ್ ಎಲ್ಲರೂ ಇರೋದ್ರಿಂದ ಎಲ್ಲ ಕಡೆ ಟೀ ಕಾಫಿ ಕುಡಿದಿರ್ತಾರೆ ಅಥವಾ ಸ್ವಲ್ಪ ಊಟ ಮಾಡಿರ್ತಾರೆ, ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅರಿಶಿನ ಕುಂಕುಮಕ್ಕಂತೂ ಎಲ್ಲರೂ ಕೂಡ ಬರ್ತಾರೆ. ನಾವು ಕೂಡ ಎಲ್ಲರನ್ನೂ ಕರಿತೀವಿ. ಸೊ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಎಲ್ಲರ ಕಾಲಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ಅಂತ ತೊಗೊಂಡ್ವಿ, ನಾನು ಭಾರತಿ ಇಬ್ಬರು ಕೂಡ. ನೀವು ಎಲ್ಲ ಉಪವಾಸ ಇರ್ತೀರಾ? ಕುಂಕುಮ ತಗೊಳ್ಳೋರು ಉಪವಾಸ ಇರ್ತಾರೆ, ಪೂಜೆ ಮಾಡೋರು ಉಪವಾಸ. ಮಾಡಿ 12 ಗಂಟೆ 1 ಗಂಟೆ ಗಂಟ ಆಫ್ ಮಾಡ್ಲಕ್ಕ ಉಪವಾಸ ಇಲ್ವಲ್ಲ? ಅಲ್ಲ 5 ಜನಕ್ಕೆ ಪೂಜೆ ಆಯ್ತು. ಪೂಜೆ ಆದ್ಮೇಲೆ ಎಲ್ಲರಿಗೂ ಸುಮ್ಮನೆ 5 ಜನ ಪೂಜೆಗೆ ನಿಲ್ಲಿಸ್ತೀವಲ್ಲ, ಅವ್ರ 5 ಜನ ಉಪವಾಸ ಇರ್ಬೇಕು ಅಣ್ಣ. ಅಷ್ಟು ಅವ್ರ ಯೂಟ್ಯೂಬ್ ಇದ್ಯಾಕ ಈ ಕಡೆ ನೋಡಿ. ಓಕೆ ಆಗ ಅನ್ಬೇಕು ನೀನು. ಸೊ ನಮ್ಮ ಅಣ್ಣ ಕೇಳ್ತಾಯಿದ್ರು, ಎಲ್ಲರೂ ಉಪವಾಸ ಇರ್ತೀರಾ, ಎಲ್ಲರೂ ಉಪವಾಸ ಇರಬೇಕಾ ಅಂತ ಎಲ್ಲ ಹೇಳಿ. ಮತ್ತು ನಮ್ಮ ಅಕ್ಕಂಗೆ ಕುಂಕುಮ ಕೊಡಬೇಕಾದ್ರೆ ಅವಳು ಉಪವಾಸ ಇಲ್ಲ ಅಂತೆಲ್ಲ ಹೇಳಿ ರೇಗಿಸ್ತಾಯಿದ್ರು. ಸೊ ಅವ್ರ ಜೊತೆ ಮಾತಾಡ್ಕೊತ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ನಮಸ್ಕಾರ ಮಾಡ್ಕೊಂಡ್ವಿ. ಟೈಮಿಂಗ್ ನೋಡ್ತಿರುತ್ತೆ, ನೋಡ್ಕೊಳ್ಳಿ ಹೆಂಗಾರ ಗೊತ್ತಾಯ್ತಾ ಅವಾಗ ಕರೆದು ಬಿಟ್ಟದ ಎಡಿಟ್ ಮಾಡ್ತಾರ.
ಎಸ್ಕೊಂಡು ಬೇರೆ ಆಗ್ಬಿಟ್ರೆ ನೋಡಿ ಇವರು ರೂಪ ಅವ್ರ ಅತ್ತೆ ಅವರು ಊಟ ಮುಗಿಸ್ಕೊ ಎದ್ದೇಳ್ತಾ ಇದ್ದಾರೆ. ನೋಡಿ ಊಟ ಆಯಿತು, ಊಟ ಹಬ್ಬದ ಊಟ ಮುಗಿಸ್ಕೊಂಡು ಎಲ್ಲ ಖಾಲಿ ಮಾಡಿದ್ದಾರೆ, ಎದ್ದೇಳ್ತಾ ಇದ್ದಾರೆ. ಅವರಿಗೆ ನಾವು ಅಣ್ಣಂಗೆ ನಾನು ಈ ರೀತಿ ವೀಡಿಯೋಗಳೆಲ್ಲ ಮಾಡೋದು, ಅದನ್ನು ಯೂಟ್ಯೂಬಲ್ಲೆಲ್ಲ ಹಾಕೋದು ತುಂಬಾ ಇಷ್ಟ ಆಗುತ್ತೆ ಅವರಿಗೆ. ನೀನು ಎಷ್ಟು ಆ್ಯಕ್ಟಿವ್ ಆಗಿರ್ತೀಯ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಹಾಗೆಯೇ ನಾನೇನಾದರೂ ವೀಡಿಯೋ ಮಾಡ್ತಾಯಿದ್ರೆ ಕೊಡು, ನಾನು ವೀಡಿಯೋ ಮಾಡಿಕೊಡ್ತೀನಿ ಅಂತೆಲ್ಲ ಫುಲ್ ಸಪೋರ್ಟ್ ಮಾಡ್ತಾರೆ. ನಮ್ಮ ಸಬ್ಸ್ಕ್ರೈಬರ್ ಇವರು ಪರ್ಮನೆಂಟಾಗಿ ನನ್ನ ವೀಡಿಯೋಗಳನ್ನ ನೋಡೋರು. ವೀಡಿಯೋ ಹಾಕಿಲ್ಲ ಅಂದರೆ ಯಾಕೆ ಹಾಕಿಲ್ಲ ಅಂತ ಫೋನ್ ಮಾಡಿ ಕೇಳೋರು. ಹೇಳಿ. ಊಟ ತುಂಬಾ ಚೆನ್ನಾಗಿದೆ, ದೇವ್ರ ಪ್ರಸಾದ ತಿಂದಾಗಿದೆ. ಓ, ಇದು ವಿಡಿಯೋಗೋಸ್ಕರ ಹೇಳ್ತಾರದ ನಿಜವಾಗ್ಲೂ ಹೇಳ್ತಾರ? ಅಕ್ಕ ಅವ್ರದ್ದೆಲ್ಲ ಊಟ ಆಯಿತು. ಆಮೇಲೆ ನಾನು ಬೆಳಗ್ಗೆಯಿಂದ ತಿಂದಿರಲಿಲ್ಲಲ್ಲ, ಅದಕ್ಕೆ ಸರಿ ನೀನು ಕೂತ್ಕೋ ನಾನು ಊಟಕ್ಕೆ ಬಡಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ಲು. ಆಮೇಲೆ ಅಣ್ಣನೂ ಹೇಳಿದ್ರು ಫಸ್ಟ್ ಊಟಕ್ಕೆ ಕೊಡೋಕೆ ಅವ್ರನ್ನ ಕೂರಿಸ್ಬಿಟ್ಟು ಅಂತ. ಸರಿ ಅಂಥೇಳಿ ನಾನು ಭಾರತಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ನಮಗೆಲ್ಲರಿಗೂ ಊಟಕ್ಕೆ ಬಡಿಸಿದ್ಲು ಅಕ್ಕನೇ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಭಾರತಿ ಕಡೆಯಿಂದ ಅವರ ತಂಗಿಯರು, ಅವರ ಓರ್ಗಿತ್ತಿರು ಅವರೆಲ್ಲರೂ ಬಂದರು. ಮತ್ತು ಸವಿ ಮತ್ತು ಅಣ್ಣ ಎಲ್ಲರೂ ಬಂದರು. ಅದಕ್ಕೆ ಅವರ ಪೂರ್ವಿ ಅವರೆಲ್ಲರೂ ಕೂಡ ಬಂದರು. ಸೊ ಅವ್ರಿಗೆಲ್ಲ ಒಂದು ರೌಂಡ್ ಫಸ್ಟು ಟೀ ಕಾಫಿ ಮಾಡಿಕೊಟ್ವಿ. ಅಂದರೆ ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಬಂದಿದ್ದರು. ಸೊ ಫಸ್ಟು ಟೀ ಕಾಫಿ ಎಲ್ಲ ಮಾಡಿಕೊಟ್ವಿ. ಆನಂತರ ಎಲ್ಲರನ್ನೂ ಕೂರಿಸಿ ಊಟಕ್ಕೆ ಬಡಿಸಿದ್ವಿ. ಅದಾದಮೇಲೆ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಆಮೇಲೆ ಅವರು ಎಲ್ಲರೂ ಊರಿಗೆ ಹೊರಟರು. ಎಲ್ಲರನ್ನೂ ಇರಿ ಅಂತ ಹೇಳಿದ್ವಿ, ಬಟ್ ಎಲ್ಲರಿಗೂ ಅವ್ರದ್ದೇ ಆದ ಕೆಲಸಗಳಿರುತ್ತಲ್ಲ. ಸೊ ಹಾಗಾಗಿ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಹೊರಟರು. Why? ರೇಣುಕಾ ಎಲ್ಲರೂ ಸೇರಿಕೊಂಡು ಯಾವ ರೀತಿ ಆಟ ಆಡ್ತಾಯಿದ್ದಾರೆ ನೋಡಿ. ಸೋಕೇಸ್ ಮೇಲೆಲ್ಲ ಹತ್ಕೊಂಡು ಫುಲ್ಲು ಕುಣಿತಾ ಇದ್ದಾರೆ. ವಿರಾಟ್ ಎಲ್ಲಿ ಬಿದ್ದು ಬಿಡ್ತಾನೋ ಅನ್ನೋ ಭಯ ಆಗ್ತಿತ್ತು ನನಗೆ. ಸೊ ಆದರೂ ಮಕ್ಕಳು ಆಟ ಆಡ್ತಿದ್ರಲ್ಲ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಟ್ಟೆ. ಸೊ ಸಂಜೆ ಆಗಿತ್ತು, ಎಲ್ಲದನ್ನು ಒಂದು ಕಡೆಯಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ. ಹಾಗೆ ಟೀ ಕಾಫಿ ಕುಡಿಯೋರಿಗೆಲ್ಲರಿಗೂ ಒಂದು ರೌಂಡು ಟೀ ಕಾಫಿ ಎಲ್ಲ ಮಾಡಿಕೊಟ್ವಿ. ನಮ್ಮ ಅತ್ತಿಗೆಯವ್ರು ಬಂದಾಗ ಸ್ವಲ್ಪ ಟೈಮ್ ಆಗಿತ್ತು. ಆ ಟೈಮಲ್ಲಿ ನಾನು ಊಟಕ್ಕೆ ಬಡಿಸ್ತಾ ಇದ್ದೆ. ಆ ಕಾರಣಕ್ಕೆ ಅವ್ರಿಗೆ ಕುಂಕುಮ ಕೊಟ್ಟಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಕೂರಿಸಿ ಕುಂಕುಮ ಕೊಟ್ಬಿಡೋಣ ಅಂತ ಹೇಳಿ ಸವಿತಾ ಅತ್ತಿಗೆಗೆ ಮತ್ತು ಪೂರ್ವಿಕಾಗಿಬ್ಬರನ್ನೂ ಕೂರಿಸಿ ಕುಂಕುಮನ ಕೊಟ್ಟೆ. ಇದಾಗಿದ್ಮೇಲೆ ನನ್ನ ಸಿಸ್ಟರು ಅಂದರೆ ನಮ್ಮ ಚಿಕ್ಕ ಮಾವ ದೊಡ್ಡ ಮಾವ ಆ ಥರ ಇರ್ತಾರಲ್ವ, ಅವರು ನನ್ನ ಊರಿಗಿತ್ತಿ ಗೃಹ ಪ್ರವೇಶ ಮಾಡಿದ್ಲು. ಬೆಳಗ್ಗೆನೇ ಹೇಳಿದರು, ಬಟ್ ನಾವು ನಮ್ಮ ಮನೆಯಲ್ಲಿ ಪೂಜೆ ಇದ್ದಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಗೆ ಹೋದ್ವಿ. ನಾವು ಸಿಸ್ಟರ್ಸ್ ಎಲ್ಲ ಒಂದಷ್ಟು ಜನ ಹೋಗಿ ಬಂದುಬಿಡೋಣ ಅಂತ, ಕುಂಕುಮ ತೊಗೊಂಡು ಅಟ್ಲೀಸ್ಟು ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರ ಮನೆಗೆ ಹೋದ್ವಿ.
ಅವ್ರ ಮನೇಲಿ ಎಲ್ಲರೂ ಅರಿಶಿನ ಕುಂಕುಮ ತೊಗೊಂಡು ಒಬ್ಬಟ್ಟು ಕೊಟ್ಟಳು ತಿಂದ್ಕೊಂಡು, ಹಾಗೆ ಹಾಲು ಉಕ್ಸಿದ್ದು ಹಾಲಿತ್ತು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಾಲು ಕೂಡ ಕೊಟ್ಟಳು ತಿಂದ್ಕೊಂಡು. ಎಲ್ಲರೂ ಚೇರ್ಸ್ ಅದು ಇದು ಅಂತ ಅಂದ್ಕೊಂಡು ಸ್ವಲ್ಪ ತಮಾಷೆ ಮಾಡಿಕೊಂಡು ಫನ್ ಮಾಡಿಕೊಂಡು ಒಂದು 20 ನಿಮಿಷ ಅಲ್ಲಿದ್ವಿ. ಸೊ ಅಲ್ಲೆಲ್ಲ ಎಂಜಾಯ್ಮೆಂಟ್ ಮಾಡಿಕೊಂಡು ಒಂದಷ್ಟು ಅವಳನ್ನ ರೇಗಿಸ್ಕೊಂಡು ಆಮೇಲೆ ಮನೆಯೆಲ್ಲ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ. ಬಂದರೆ ಎಲ್ಲರೂ ಇಲ್ಲಿದ್ದಾರೆ. ಬಂದು ಅಂತಾನು ಅಳ್ತಾವನ ಅಲ್ಲಿ ಅವ. ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋ ತನಕ ಇಲ್ಲಿ ಎಲ್ಲರೂ ಒಂದು ರೌಂಡ್ ಹೊರಗಡೆ ಕುತ್ಕೊಂಡು ಮಾತಾಡ್ತಾಯಿದ್ರು. ಆಮೇಲೆ ನಾವು ಕೂಡ ಒಳಗಡೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾಯಿದ್ವಿ. ಪೂರ್ವಿ ಡ್ಯಾನ್ಸ್ ಮಾಡಿರೋದನ್ನೆಲ್ಲ ತೋರಿಸ್ತಾಯಿದ್ಲು. ಸೊ ಅದನ್ನೆಲ್ಲ ನೋಡ್ಕೊತ ನಗಾಡ್ಕೊಂಡು ಕೂತಿದ್ವಿ. ಆಮೇಲೆ ಮತ್ತೆ ದೇವ್ರು ನೋಡ್ಲಿಕ್ಕೆ ಹೋಗೋಣ ಅಂತೆಲ್ಲ ಹೇಳ್ತಾಯಿದ್ರು. ಹಾಗಾಗಿ ಸರಿ ಫಸ್ಟು ಎಲ್ಲರಿಗೂ ಊಟಕ್ಕೆ ಬಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕರೆದು ಊಟಕ್ಕೆ ಕೂರಿಸಿದ್ವಿ. ಊಟ ಎಲ್ಲ ಬಡಿಸ್ಬಿಟ್ಟು ನಮ್ಮ ಊರ ಪಕ್ಕನೇ ಮಾವನಹಳ್ಳಿ ಅಂತ ಇದೆ, ಅಲ್ಲಿ ತೆಪ್ಪ ರೆಡಿ ಆಗೋದು. ಅಲ್ಲಿಂದ ನಮ್ಮ ಗೇಟಿಗೆ ಬರೋಷ್ಟೊತ್ತಿಗೆ ಒಂದು 11 ಗಂಟೆ ರಾತ್ರಿ ಆಗುತ್ತೆ. ಸೊ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಊಟಕ್ಕೆ ಬಡಿಸಿ ನಾವು ಕೂಡ ಊಟ ಮಾಡಿಕೊಂಡು ಹೋದ್ವಿ. ಗೇಟ್ ಸಿಗುತ್ತೆ, ಹೊಳೆ ನೋಡಿದ್ದೀರಾ ಅನ್ಕೊತೀನಿ, ಅಲ್ಲಿ ಬರುತ್ತೆ ದೇವರು. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಜನನೇ ಇರಲ್ಲ ಬೇರೆ ಟೈಮಲ್ಲೆಲ್ಲ. ಇವತ್ತು ನೋಡಿದ್ರಿ ಎಷ್ಟು ಜನ ಗೊತ್ತಾ, ಸಖತ್ತು ಜನ ಇದ್ದರು. ಇಲ್ಲಿ ನೋಡಿ ಪೊಲೀಸ್ ಅವ್ರಿಗೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾಯಿದ್ರು. ಅಂದರೆ ಅಕಸ್ಮಾತ್ ಏನಾದರೂ ಗಲಾಟೆಗಳಾದರೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಅವರು ಮೇಲ್ಗಡೆ ನಿಂತ್ಕೊಂಡು ನೋಡ್ತಾಯಿದ್ರು. ಆ ಕಡೆ ಒಬ್ಬರು ಪೊಲೀಸು, ಈ ಕಡೆ ಒಬ್ಬರು ಪೊಲೀಸು. ಸೊ ಅಲ್ಲಿ ತುಂಬಾ ಟ್ರಾಫಿಕ್ ಆಗ್ತಾಯಿತ್ತು. ಸೊ ಎಲ್ಲ ಟ್ರಾಫಿಕ್ನ ರಿಮೂವ್ ಮಾಡಿ ದೇವ್ರು ಬರೋದು ಅಲ್ಲೇ ಆಗಿರೋದ್ರಿಂದ ಮೇಯ್ನು ತುಂಬ ಜನ ಅಲ್ಲಿ ನಿಂತ್ಕೊಂಡಿದ್ರು. ಸೊ ನಾವು ನೋಡ್ತಾ ಇದ್ದಂಗೆ ಒಂದು 11:15 ಏನೋ ಆಯಿತು. ಆ ಟೈಮ್ಗೆ ದೇವ್ರು ಬಂತು. ಸೊ ದೇವ್ರ ದರ್ಶನ ಮಾಡಿ ತುಂಬಾ ಖುಷಿಯಾಯಿತು. ಅಂದರೆ ತೆಪ್ಪ ಅಂತ ಹೇಳ್ತಾರೆ, ಮತ್ತು ಕುರ್ಜ್ ಅಂತ ಹೇಳ್ತಾರೆ ನಮ್ಮ ಈ ಕಡೆ ಎಲ್ಲ. ಸೊ ದೇವ್ರು ಬಂತು. ಎಷ್ಟು ಹೂಗಳಿಂದ ಅಲಂಕಾರ ಮಾಡಿರ್ತಾರೆ ಅಂತ ಹೇಳಿದ್ರೆ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಹೂಗಳಿಂದ ಅಲಂಕಾರ ಮಾಡಿರ್ತಾರೆ. ನೋಡೋದಕ್ಕಂತೂ ಆನಂದ ಅಂತ ಹೇಳ್ಬೋದು. ಸೊ ಅಲ್ಲಿ ದೇವ್ರನ್ನ ನೋಡಿಕೊಂಡು ನಾವು ಒಂದು 12 ಗಂಟೆ ಆಯಿತು, ವಾಪಸ್ ಮನೆಗೆ ಬಂದ್ವಿ. ಹನ್ನೆರಡು ಗಂಟೆ ರಾತ್ರಿಲಿ ಫಸ್ಟ್ ಟೈಮು ಇಲ್ಲೊಬ್ಬ ಕಳ್ಳನ ಜೊತೆಲಿ ನಡ್ಕೊಂಡು ಹೋಗ್ತಾ ಇದೀವಿ. ಗೊತ್ತಾ ಇವ್ರು ಯಾರು ಅಂತ? 12 ಕ್ಲಾಕ್ ಕನ್ನಡದಲ್ಲಿ 12 ಕ್ಲಾಕ್ ಅನ್ನೋಕೆ ಹೋಗಿ ಆಮೇಲೆ 12 ಗಂಟೆ ಎಲ್ಲಿಂದ ಗೇಟಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಮನೆಗೆ ಬೆಳಗ್ಗೆ. ಸೊ ಬಂದು ಮಲ್ಕೊಳ್ಳೋ ತನಕ 1 ಗಂಟೆ ಆಯಿತು. ಸೊ ಇದಿಷ್ಟು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ನನ್ನ ಇವತ್ತಿನ ಈ ವಿಡಿಯೋ ಅಥವಾ ಪೂಜೆ ಇದೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದರ ನೆಕ್ಸ್ಟ್ ವಿಡಿಯೋ ಬಂದು ಕುಂಭಮೇಳಕ್ಕೆ ಹೋದಂತಹ ವಿಡಿಯೋ ಆಗಿರುತ್ತೆ. ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ಹಾಗೆಯೇ ಅಮ್ಮನ ಮನೆಯದು ಮುಡುಕ್ತೆರೆ ತೇರಿಂದು ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸಲ ನನ್ನ ಪ್ರಿವಿಯಸ್ ವಿಡಿಯೋನ ಚೆಕ್ ಮಾಡಿ. ಥ್ಯಾಂಕ್ ಯು.